ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾದಿಂದ ಹಳಿಯಾಳ ಪಟ್ಟಣದಲ್ಲಿ ತಹಶೀಲ್ದಾರರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಕೆ. ರೈತರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವ ನಿಟ್ಟಿನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹಳಿಯಾಳ ಪಟ್ಟಣದಲ್ಲಿ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರ ನೇತೃತ್ವದಲ್ಲಿ ಇಂದು ಶನಿವಾರ ಮಧ್ಯಾಹ್ನ 12:30 ಗಂಟೆಗೆ ತಹಶೀಲ್ದಾರರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಲಿಖಿತ ಮನವಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು, ಕಳೆದ ವರ್ಷದಿಂದ ನಮ್ಮ ರಾಜ್ಯ ತೀವ್ರ ಬರದಿಂದ ತತ್ತರಿಸಿದ್ದು, ರಾಜ್ಯ ಹಾಗೂ ಜಿಲ್ಲೆಯ ರೈತರ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ರಾಜ್ಯ ಸರ್ಕಾರ 50% 60% ಬಿತ್ತನೆ ಬೀಜದ ದರವನ್ನು ಹೆಚ್ಚಿಸಿದ್ದು, ದರ ಕಡಿಮೆ ಮಾಡದೇ ಇದ್ದಲ್ಲಿ ಬಡ ರೈತರು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡದೆ ಸಾಲದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಇದು ರಾಜ್ಯ ಹಾಗೂ ದೇಶದ ಆರ್ಥಿಕ ಸ್ಥಿತಿಗೆ ತೀವ್ರ ಹಿನ್ನಡೆಯಾಗಲಿದೆ. ತಹಶೀಲ್ದಾರರ ಮೂಲಕ ಸಲ್ಲಿಸಲಾದ ಮನವಿಯಲ್ಲಿ ತಕ್ಷಣವೇ ಬಿತ್ತನೆ ಬೀಜದ ದರವನ್ನು ಕಡಿಮೆಗೊಳಿಸಿ ಹಾಗೂ ಹಾಲು ಉತ್ಪಾದಕ ರೈತರಿಗೆ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಲಾಗಿದೆ. ರೈತರಿಗೆ ಬೆಳೆ ಸಾಲ 5 ಲಕ್ಷದವರೆಗೂ ಹಾಗೂ ಮಾಧ್ಯಮಿಕ ಸಾಲ 1.5 ಲಕ್ಷದವರೆಗೆ ನೀಡಲು ಈಗಿನ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷದ ಬಜೆಟ್ನಲ್ಲಿ ಘೋಷಿಸಿತ್ತು. ಆದರೆ ಇದುವರೆಗೂ ಕೂಡ ಅದು ಜಾರಿಯಾಗದೆ ರೈತರು ಸಂಕಷ್ಟ ಎದುರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣವೇ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರೈತ ಮೋರ್ಚಾ ಹಳಿಯಾಳ ತಾಲೂಕು ಘಟಕದ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷರಾದ ವಿಠಲ್ ಸಿದ್ದಣ್ಣವರ್, ಬಿಜೆಪಿ ರೈತ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷರಾದ ಸೋನಪ್ಪ ಸುಣಕಾರ್, ಪುರಸಭೆಯ ಸದಸ್ಯರಾದ ಚಂದ್ರಕಾಂತ್ ಕಮ್ಮಾರ್, ರೂಪಾಗಿರಿ, ಪಕ್ಷದ ಪ್ರಮುಖರುಗಳಾದ ಬಸಣ್ಣ ಕೊರಬಗಟ್ಟಿ, ಸಂತೋಷ್ ಗಟ್ಕಾಂಬ್ಳೆ, ಸಹದೇವ್ ಮಿರಾಶಿ, ಮಾರುತಿ ಭೋಸ್ಲೆ, ತಾನಾಜಿ ಪಟ್ಟೇಕರ್, ಪಾಂಡು ಪಾಟೀಲ್, ಡೋಂಗ್ರು ಕೇಸರ್ಕರ್, ಯಲ್ಲಪ್ಪ ಹೊನ್ನೋಜಿ, ಯಲ್ಲಪ್ಪ ಹೆಳವರ್, ಮಹೇಶ್ ಮೇಘಾಣಿ, ಶಂಕರ್ ಗಳಗಿ, ಮೋಹನ್ ಗೌಡ, ಆನಂದ್ ಕಂಚನಾಳ್ಕರ್, ಸಂಗೀತಾ ಜಾವಳೇಕರ್, ಜಯಲಕ್ಷ್ಮಿ ಚೌಹಾಣ್, ರತ್ನಮಾಲಾ ಮೂಳೆ, ಶಕುಂತಲಾ ಜಾಧವ್, ಮಾಲಾ ಹುಂಡೇಕರ್ ಮೊದಲಾದವರು ಉಪಸ್ಥಿತರಿದ್ದರು. ರೈತ ಮೋರ್ಚಾದ ಅಧ್ಯಕ್ಷರಾದ ಸೋನಪ್ಪ ಸುಣಗಾರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಮಾಡ್ತಾ ಇದೆ. ಇದರ ಉದ್ದೇಶ, ಕಳೆದ 1 ವರ್ಷದಿಂದ ಬರಗಾಲ ಬಿದ್ದು ಎಲ್ಲ ರೈತಾಪಿ ವರ್ಗದವರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿ ಕುಡಿಲಿಕ್ಕೂ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ಹೊಲಕ್ಕೆ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರ ಬಗ್ಗೆ ಸಹಾನುಭೂತಿ ತೋರಿಸಬೇಕಿತ್ತು. ರೈತರಿಗೆ ಪುಕ್ಷಟೆಯಾಗಿ ಬೀಜಗಳನ್ನು ಕೊಡಬೇಕಿತ್ತು. ನಿಜವಾಗ್ಲೂ ನೋಡಿದೆ, ಬಿತ್ತುವ ಬೀಜವನ್ನು ಪುಕ್ಷಟೆಯಾಗಿ ಕೊಡಬೇಕಿತ್ತು. ಪುಕ್ಷಟೆಯಾಗಿಯೂ ಕೊಡಲಿಲ್ಲ. ಬರಗಾಲದ ಬಂದಾಗ ಅವರಿಗೆ ಪರಿಹಾರ ಕೊಡಬೇಕು, ಅದು ಕೊಡಲಿಲ್ಲ. ಕೇಂದ್ರ ಸರ್ಕಾರ ಬಂದಂಥ ಪರಿಹಾರ ಅದನ್ನು ಸಹ ರೈತ ಮೋರ್ಚಾ ರೈತರ ಖಾತೆಗಳಿಗೆ ಜಮಾ ಮಾಡದೇನೆ ಅವರ ಸಾಲ ಖಾತೆಗೆ ತುಂಬುವಂಥ ಕೆಲಸಗಳನ್ನು, ನೀಚ ಕೆಲಸಗಳನ್ನು ಈ ಬ್ಯಾಂಕ್ನವರು ಮಾಡಿದ್ದಾರೆ. ಇದ್ರ ಮೇಲೂ ರಾಜ್ಯ ಸರ್ಕಾರ ಕಡಿವಾಣ ಹಾಕದೇನೆ ಈಗ ಈ ಬೀಜದ ಬೆಲೆಯನ್ನು ಅತಿ ಹೆಚ್ಚು ಮಾಡಿದ್ದಾರೆ. ಹೋದ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೇಟ್ ಮಾಡಿದ್ದಾರೆ.